ಸರ್ವೇ ಭವಂತು ಸುಖಿನಃ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷೆ. ಇಂದು 20ನೇ ತಾರೀಕು ಏಪ್ರಿಲ್, ಪೂರ್ವಾಷಾಢ ನಕ್ಷತ್ರ. ಇಂದು ಮೇಷ, ಮಿಥುನ, ತುಲಾ ಹಾಗೂ ಕುಂಭರಾಶಿಗಳಿಗೆ ಸ್ವಲ್ಪ ಹೆಂಗಸರಿಂದ ತೊಂದರೆಯಾಗೋದಿದೆ. ಕಾರ್ಯಕ್ಷೇತ್ರದಲ್ಲಿ ಹೆಂಗಸರಿಂದ ಮತ್ತು ಮನೆಯಲ್ಲೂ ಕೂಡ ಹೆಂಗಸರಿಂದ ಇವತ್ತು ಸ್ವಲ್ಪ ಕಿರಿಕಿರಿ ಇದೆ. ಆದ್ದರಿಂದ ಅವರೊಂದಿಗೆ ಅತಿ ಹೆಚ್ಚು ಮಾತುಕತೆ ಬೇಡ. ನಿಮ್ಮ ಪಾಡಿಗೆ ನಿಮ್ಮ ಕೆಲಸವನ್ನು ಮುಗಿಸಿಕೊಂಡು ನೀವು ಮುಂದುವರೆದು ಬಿಟ್ಟರೆ, ಇವತ್ತಿನ ದಿನ ಕಳೆದು ಬಿಟ್ಟರೆ ನಾಳೆಗೆ ಫಲ ಬೇರೆ ಇರುತ್ತೆ. ವೃಷಭ, ಕನ್ಯಾ, ಧನು ಈ 3 ರಾಶಿಗಳಿಗೆ ಇಂದು ಸ್ವಲ್ಪ ಸಾಧಾರಣ ಫಲ ಇರುತ್ತೆ. ಇದರ ಅರ್ಥ ಏನು ಅಂತಂದ್ರೆ, ನೀವು ಕಾರ್ಯಕ್ಷೇತ್ರದ ಜವಾಬ್ದಾರಿ ಮತ್ತು ಸಂಸಾರದ ಜವಾಬ್ದಾರಿಗಳಿಂದ ಇವತ್ತು ಬೇಸತ್ತಿರ್ತೀವಿ. ಕಾರ್ಯಕ್ಷೇತ್ರಕ್ಕೆ ಮನೆಯ ತೊಂದರೆಗಳನ್ನು ತೆಗೆದುಕೊಂಡು ಹೋಗಬೇಡಿ. ಮನೆಯಲ್ಲಿ ಕಾರ್ಯಕ್ಷೇತ್ರದ ತೊಂದರೆಗಳನ್ನು ಡಿಸ್ಕಸ್ ಮಾಡಬೇಡಿ. ಈ ರೀತಿ ಎರಡನ್ನೂ ಸಪರೇಟ್ ಆಗಿ ನೀವು ನೋಡಬೇಕು. ಆದರೆ ಇಂದು ನಿಮಗೆ ಹೆಂಗಸರಿಂದ ಮತ್ತೆ ಮಿತ್ರರಿಂದ ಸಹಕಾರ ಪ್ರಾಪ್ತಿಯಾಗುತ್ತಿದೆ. ನಗುಮುಖದಿಂದ ಮುಂದೆ ಹೋದಾಗ ಸಹಕಾರ ಪ್ರಾಪ್ತಿಯಾಗಿ ಎಲ್ಲವೂ ಒಳ್ಳೆಯದಾಗುತ್ತೆ. ಮತ್ತು ಇಂದು ಕರ್ಕ, ಸಿಂಹ, ವೃಶ್ಚಿಕ, ಮಕರ ಹಾಗೂ ಮೀನರಾಶಿಗಳಿಗೆ ಶುಭ ಫಲ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ಮನಸ್ಸಿಗೆ ನೆಮ್ಮದಿ. ಇವತ್ತು ಹೆಚ್ಚೇ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಇದನ್ನು ಬೇರೆಯವರಿಗೂ ಹಂಚಿ, ಯಾರ್ಯಾರಿಗೆ ಅಷ್ಟೊಂದು ಒಳ್ಳೆಯ ದಿನ ಇರೋದಿಲ್ವೋ ಅಂತಹವರ ದಿನಗಳನ್ನು ಕೂಡ ನೀವು ಬೆಳಗಿಸಬಹುದು. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ. ಅಲ್ಲಿವರೆಗೂ ಕೂಡ ನೀವು ಗ್ರಹಶಾಂತಿ ಶ್ಲೋಕಗಳನ್ನು ಮನನ ಮಾಡಿಕೊಳ್ಳಿ ಮತ್ತು ಗೀತಾ ಶ್ಲೋಕ ಪಾರಾಯಣ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.